ಅಣ್ಣ ನಮಸ್ತೆ. ಹಾಂ ನಮಸ್ತೆ ಅಣ್ಣ. ಅಣ್ಣ ತಮ್ಮ ಪರಿಚಯ ಮಾಡಿಕೊಡಿ ಅಣ್ಣ, ತಮ್ಮ ಹೆಸರು? ಅಣ್ಣ ನಾವು ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಹೊಸದುರ್ಗ ಪಂಚಾಯತಿ ಮತ್ತು ಸಾಲ್ಬನ್ನಿ ಗ್ರಾಮ. ಸಾಲ್ಬನ್ನಿ. ಸಾಲ್ಬನ್ನಿ ಅನ್ನೋ ಹೆಸರು ಹಳ್ಳಿ ಕಾರ್ಫೀಲ್ಡಲ್ಲಿ ದೊಡ್ಡ ಹೆಸರು ಊರು. ಹೌದಣ್ಣ, ಇದ್ರ ತಾತ ಹಳ್ಳಿ ಕಾರ್ಫೀಲ್ಡಲ್ಲಿ ಹೆಸರು ಮಾಡಿದ್ದು ನಮಗೆ. ಇದ್ರ ತಾತ, ಇದ್ರ ತಾಯಿ ಅಪ್ಪ. ಇದ್ರ ತಾಯಿ ಅಪ್ಪನ? ಅಪ್ಪ. ನಿಮ್ಮ ಹೆಸರೇನಂದ್ರಿ? ನಮ್ಮ ಹೆಸರು ಚಿಕ್ಕರಾಜು. ಚಿಕ್ಕರಾಜು ತಗಡೇಗೌಡ ಅಂತ. ನಮ್ಮ ತಂದೆ ಹೆಸರು ತಗಡೇಗೌಡ. ಅಣ್ಣ ಇದು ಎಷ್ಟಲ್ಲಾಗಿದೆ ಅಣ್ಣ ಓರಿ? 6 ಅಣ್ಣ. 6 ಅಂದರೆ 4 ರೀಸೆಂಟಾಗಿ ಒಂದಲ್ಲಿ ಬಿದ್ದೈತೆ. ತುಂಬ ದೊಡ್ಡ ಮಟ್ಟದಲ್ಲಿದೆ ಓರಿ, ಬೆಳವಣಿಗೆಯಲ್ಲಿ ಜಾತಿ ಎಲ್ಲ ತುಂಬ ಸ್ಪೀಡ್ ಇದೆ. ಹೌದು. ಇದು ಬೊಬ್ಬೆ ರೋಗ ಆಗಿದ್ದ? ಬೊಬ್ಬೆ ರೋಗ 13 ದಿನದ ಕರ ಅಣ್ಣ. ಅದು ರೀಸೆಂಟಾಗಿ ಹುಟ್ಟಿ 13 ದಿನ ಆಗಿತ್ತು. 13 ದಿನದ ಕರ್ನೆಯಲ್ಲಿ ಅದಾಗಿದ್ದು. ಹಂಗೆ ಮಚ್ಚೆ ಉಳ್ಕೊಂಡ್ಬಿಡ್ತು. ಮಚ್ಚೆ ಉಳ್ಕೊಂಡಿದೆ. ನೋಡಿದ್ರೆ ಕರು ಉಳಿದಿರೋದು ಹೆಚ್ಚು ಅನ್ಸುತ್ತೆ. ಹೌದು, ಉಳಿದಿರೋದೇ ಹೆಚ್ಚು ಉಂಟು. ಅಂದ್ರೆ ಏನೋ ಒಂದು ಇದಾಗಿ ಉಳ್ದದೆ. ನೋಡುವ ಒಂದು ದನ ಹಳ್ಳಿಕರ ಬೆಳವಣಿಗೆಗೆ. ಅಣ್ಣ ಹಸು ಮೇಲೆಲ್ಲ ಬಿಟ್ಟಿದ್ದೀರಾ? ಹಸು ಮೇಲೆ ಬಿಟ್ಟಿದ್ದೀನಿ ಅಣ್ಣ. ಎಷ್ಟು ಬಿಟ್ಟಿದ್ದೀರಾ? ಈಗ ಒಂದು 250 ಕಂಡ ಬಿಟ್ಟಿದ್ದೀರಾ? ಎಷ್ಟು ವರ್ಷದಾಗಿ ಬಂತು ನಿಮ್ಮ ಮನೆಗೆ? ಅಣ್ಣ ನಮ್ಮ ಮನೇಲೇ ಹುಟ್ಟಿದ್ದು. ಮನೇಲೆ ಹುಟ್ಟಿದ್ದು? ಇದು ಮನೇಲೆ ಹುಟ್ಟಿದ್ದು. ನಾನು ಯಾರಿಗೂ ಮಾರಾಣಿಕೆ ಕೇಳಿದ್ರು, ನಾನು ಯಾರಿಗೂ ಕೊಟ್ಟಿಲ್ಲ. ಒಂದು ಬೀಡು ಕರ ಹುಟ್ಟಿ ನೋಡ್ಬೇಕು ಅಂತ ರೀಸೆಂಟಾಗ. ಈಗ ಒಂದು 250 ಕಂಡ ದನ ಬಿಟ್ಟಿದ್ದೀರಾ? ಓರಿ ಲುಕ್ ಕಾಣ್ತಾ ಇಲ್ಲ ಅಷ್ಟೇ, ಬಟ್ ನೋಡಿದ್ರೆ ತುಂಬಾ ಜಾತಿ ಸ್ಪೀಡ್ ಇದೆ, ಬೆಳವಣಿಗೆಲ್ಲೂ ಅಷ್ಟೇ. ಗೊತ್ತಿರೋರ್ಗೆ ಅದು ಕಸಬ್ದಾರಿಗೆ ಅಷ್ಟೇ ಗೊತ್ತು, ಬೇರೆ ನೋಡಿದ್ರೆ ಏನಿದು ಓರಿ ಹಿಂಗೈತೆ ಅಂತ ಅನ್ಕೋತಾರೆ. ಕಸಬ್ದಾರರಿಗೆ ಗೊತ್ತಾಗುತ್ತೆ. ಕತ್ ನೋಡ್ಬೋದು ಯಾವ ತರ ಇದೆ ಅನ್ಬಿಟ್ಟು, ಒಳ್ಳೆ ಜಿಂಕೆ ಇರಂಗ ಐತೆ ಕತ್ತು. ಇದ್ರಮ್ಮ ಐತಾ ನಿಮ್ಮ ಹತ್ರ? ಇಲ್ಲ ಅಣ್ಣ, ತೀರೋಗ್ಬಿಡ್ತು, 1 ವರ್ಷ ಆಯ್ತು. ಹೌದಾ? ಇದ್ರಮ್ಮ ಜಾತಿ ಇತ್ತಾ? ಇದ್ರಮ್ಮನ ಜಾತಿ ಇತ್ತು. ಇದ್ರಮ್ಮನ ಜಾತಿ ಇತ್ತು. ಮತ್ತೆ ಇದ್ರ ಅಪ್ಪನೂ ಜಾತಿನೇ. ನಮ್ಮೂರಿಗೆ ಹುಟ್ಟಿದ್ದೆ ಇದೂನು. ಅಂದ್ರೆ ಇದ್ರ ತಾತನ ಫೀಲ್ಡು, ಇದು ತಾತನ ವಂಶಾವಳಿ ಉಳಿಸೈತೆ. ಸಾಲ್ಬನ್ನಿ ಓರಿ ಅಂದ್ರೆ ದೊಡ್ಡಕ್ಕೆ ದೊಡ್ಡ ಓರಿ ಅದು. ಅದ್ರ ಮೊಮ್ಮಗ. ಅದ್ರ ಮೊಮ್ಮಗ. ಇದು ತಂದೆ ಯಾವುದು? ಇದ್ರ ತಂದೆ ನಾನು ಇದರಿಂದ ತಂದಿದ್ದೆ, ತಟಕೆರೆ, ಮೂಲೆಗುಂದಿ ತಟಕೆರೆಯಿಂದ. ಅದು ಕೊಟ್ಟಿದ್ದು. ಅಂದ್ರೆ ಇದ್ರ ತಾಯಿ ಸ್ಪೀಡಲ್ಲಿ ಇತ್ತು. ಕರು ಇನ್ನು ಬಿದ್ದಿದ್ದಾವ ಬಿದ್ದಿಲ್ವಾ? ಕರು ಬಿದ್ದಿದ್ದಾವ, ಒಂದು 5-6 ಬಿದ್ದಿವೆ. ಚೆನ್ನಾಗಿ ಹುಟ್ಟವ? ಜೋರಾಗಿದ್ದಾವ? ಚೆನ್ನಾಗಿ ಹುಟ್ಟಿವೆ. ನಾನು ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನಮ್ಮ ಮೊಬೈಲ್ ನಂಬರು 9731675061. ಕೈ ತಿಂಡಿ ಏನೇನು ಕೊಡ್ತಾ ಇದ್ದೀರಾ ಅಣ್ಣ? ಅಣ್ಣ ಹುಳ್ಳಿ ನುಚ್ಚು, ರವೆ ಬೂಸ, ಇದು ಅಲ್ಜಾಲ್ ನುಚ್ಚು, ಇಷ್ಟೇ. ಕೊಂಬು ಎಷ್ಟೆಲ್ಲ ಮಾಡಿಸಿದ್ರಿ ನೀವು? ಕೊಂಬಣ ಏನು ಮಾಡಿಸಿಲ್ಲ ನಾನು. ಅದು ಕರ್ನೇಲೆ ಇದಕ್ಕೆ ಮುಸ್ಕು ಓಪನ್ ಆಗ್ಬಿಟ್ಟಿತ್ತು ಅಷ್ಟೇ. ಇನ್ನೇನು ನಾವೇನು ಅದನ್ನೇನು ಮಾತಾಡ್ಸಕ್ ಹೋಗಿಲ್ಲ. ಅದು ಎಲ್ಲ ರೀಸೆಂಟಾಗೆ ಏನು ಅದನ್ನ ನಾಜಕ್ ಮಾಡಿಲ್ಲ. ಅದರಲ್ಲಿ ಕರು ಬಿಳಿ ಜಾತಿ ಕುಲ ಚಂದ ಇದೆ ಅಂತ ಉಳಿಸಿದೀವಿ. ಆರಲ್ಲು ಒಂದಲ್ಲು 4 6 ಈಗ ಒಂದಲ್ಲಿ ಬಿದ್ದಿದೆ. ಅಣ್ಣ ಯಾರು ಇಷ್ಟಪಟ್ಟು ಕೇಳಿದ್ರೆ ಓರಿ ಕೊಡ್ತೀರಾ? ಇಲ್ಲ ಅಣ್ಣ, ಓರಿ ಕೊಡಲ್ಲ. ಇದು ಕ್ಲಿಯರ್ ಮಾಡಕ್ ಆಗಲ್ವಾ? ಇದು ಬಣ್ಣ ಏನು ಮಾಡಕ್ಕಾಗಲ್ವಾ? ಇದು ಮಚ್ಚೆ ಏನು ಆಗಲ್ಲ ಸರ್. ಇದು ಮಚ್ಚೆ ಏನು ಆಗಲ್ಲ. ಏನು ಹುಡು ಕರುವೇನು ಪ್ರಾಬ್ಲಮ್ ಆಗಲ್ಲ. ಓರಿಗೆ ನಾಜಕ್ ಕಾಣಲ್ಲ ಅಷ್ಟೇ. ನಮ್ಗೆ ಹುಡು ಕರು ಮೇನ್ ತಾನೆ, ಇದಕ್ಕೆ ಬಿತ್ತನೆ ಅಲ್ವಾ? ಹುಡು ಕರು ಮೇನು. ನಮ್ಗೆ ನಾಜಕ್ ಏನಿಲ್ಲ. ನಾಜಕ್ ಅಂದ್ರೆ ಮಾರುವಣಿಕೆಗೆ ಒಂದ್ ಸ್ವಲ್ಪ ನಾಜಕ್ ಕೇಳ್ತಾರೆ. ನಮ್ಗೆ ಏನೋ ಅನುಭವ ತಕ್ಕಂಗೆ, ನಮ್ಮ ಅನುಭವ ತಕ್ಕಂಗೆ ನಾವು ಇಟ್ಕೊಂಡಿದೀವಿ. ಹಸುಗಳು ಇದಾವ, ಬರ್ತಾವ ಈ ಕಡೆ? ಹಸುಗಳು ಬರ್ತವೆ. ಡೈಲಿ 1-2 ಬರ್ತಾವ? ಡೈಲಿ 1, 2, 3 ಬರ್ತವೆ. ಒಂದೊಂದು ದಿನ ಇಲ್ಲ, ಅಲ್ಲ ಮಾಮೂಲಿ. ನಾವು ಡೈಲಿ ಬರ್ತವೆ ಅಂತಾನು ಹೇಳಕ್ಕಾಗಲ್ಲ. ಮಾಮೂಲಿ ಒಂದಿನ ಬರ್ತವೆ, ಒಂದಿನ ಇಲ್ಲ, ಒಂದಿನ 5 ಬರ್ತವೆ, 6 ಬರ್ತವೆ, ಹಂಗೆ ಮಾಮೂಲಿ. ಒಂದ್ ಸ್ವಲ್ಪ ಲೇಟಾಗಿ ತುಟಿ ಬಿಟ್ಟಿದೆಯಲ್ಲ? ತುಟಿ ಅದು ಕಾಯಿಲೆ ಆಗಿದ್ದಾಗೆ ಅಣ್ಣ. ಕಾಯಿಲೆ ಆಗಿದೆ ಸರ್ ಅದು. ನೋಡಿ ಮಚ್ಚೆ ಇದೆಲ್ಲ, ಇದು ಏನು ಬೇರೆ ಏನು ಇದಿಲ್ಲ, ಇದಾಗಿದ್ದೆ ಅದೆಲ್ಲ. ಅದು ಇದಾಗಿ ಓಪನ್ ಆಗಿದ್ದೆ. ಕತ್ತು ಮಾತ್ರ ಓರಿಗೆ ತುಂಬಾ ಚೆನ್ನಾಗಿದೆ. ಎಲ್ಲ ಅಂಗಲಲ್ಲಿ ಇದೆ ಸರ್. ಏನೋ ನಮ್ಮ ತಕ್ಕ ಮಟ್ಟಿಗೆ
ಕತ್ತು ಒಂದೇ ಅಲ್ಲ ಇದು ಹಾ. ಎಲ್ಲ ನಡ ಬುಡ ಮತ್ತೆ ಅದು ಓರಿಗೆ ಏನ್ ಇರ್ಬೇಕಾದ್ದು ಸ್ಟೇಜ್ ಎಲ್ಲಾನು ಐತೆ ಐತೆ ಹೌದು. ಅದೇನು ಯಾರು ಕಳಿಯುವಂತ ಸ್ಟೇಜ್ ಇಲ್ಲ. ಹ್ಮ್. ಓರಿಗೆ ಏನೇನು ಇರಬೇಕು ಅವಶ್ಯಕತೆಲಿ ಅದೆಲ್ಲಾನು ಐತೆ. ಹುಟ್ಟಾಗ ಜೋರಾಗಿತ್ತಾ ಕರು ಇದು? ಹಾ ಹುಟ್ಟಾಗ ಜೋರಾಗಿತ್ತು. ಅಂದ್ರೆ ಆ ಕರು ನೋಡೋಕೆ ಆಯ್ತಿರಲ್ಲ ಸರ್, ಹಾ. ಅದ್ರ ವಿಡಿಯೋ ಫೋಟೋಸ್ ಎಲ್ಲ ಅವೇ ಹೌದಾ? ಅಂದ್ರೆ ನೋಡೋಕೆ ಆಯ್ತಿರಲ್ಲ. ಆದ್ರೆ ಇವತ್ತಿನ ಸ್ಟೇಜ್ ಅಲ್ಲಿ ಈ ತರ ನಿಂತದೆ ಅಂದ್ರೆ ಎಲ್ಲಾರು ಆಶ್ಚರ್ಯ ಪಡೋರೆ. ಹಾ ಹಾ ಹಾ. ಈ ತರ ನಿಂತದೆ ಅಂದ್ರೆ ಓರಿ ಉಳ್ಸಿದ್ಯಪ್ಪ ನಿಮ್ ಶ್ರಮ ಅದು. ಅಂತ ಹೇಳ್ತಾರೆ. ಹಾ ಹಾ. ಅದ ಇನ್ನೂ ಒಂದ್ ಸರ್ ಅದು ಭಗವಂತಂದು. ಹೌದು. ನಮ್ಮಪ್ಪ ಹೆಸರು ಕೊಡ್ಬೇಕು ಅದನ್ನು. ಹಾ ಹಾ. ಅವನು ಇನ್ನೂ ಒಂದ್ 3 ದಿನ ಆಯ್ಕೊಳ್ಳು ತಿನ್ನುವಂತ ಸ್ಟೇಜ್ ಅಲ್ಲಿ ಇತ್ತಷ್ಟೇ. ಅದಿನ್ನೇನು ಬೇರೆ ಏನಿಲ್ಲ. ನಿಮ್ಮ ಹತ್ರ ಇವಾಗ ಇದಕ್ಕೊಂದು 4-5 ಕರು ಬಿದ್ರೆ ಹೌದು ಒಳ್ಳೆ ತಳಿ ಡೆವಲಪ್ಮೆಂಟ್ ಆಗುತ್ತೆ. ಹೌದು ಸರ್. ನಮ್ಗೇನು ಆದಾಯ ಏನು ನಮಗೂ ಇದಿಲ್ಲ. ದನ ಆಡ್ಕೊಬಂದು ಅವ್ರ ಕರು ತೆಗಿತಾರಲ್ಲ ಅವ್ರಿಗೆ ಅದೇ 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 ಹೇಳ್ತಾರೆ. ಅವ್ರಿಗೆ 4-5 ಕರು ಒಳ್ಳೆ ಹಳ್ಳಿ ಕರು ಉಳಿಯುವಂತದ್ದು ಈ ನಮ್ಮಪ್ಪನೇ ಉಳ್ಸೋನು. ಹೌದು. ನಾವು ಸುಮ್ಮನೆ ಓರಿ ಕಟ್ಕೊಂಡು ಅಂತೀವಿ ಅಷ್ಟೇ. ಹಾ ಹಾ ಹಾ. ಇದ್ರಲ್ಲಿ ಏನಿಲ್ಲ, ಇದು ಒಂದು ಕಲೆ. ಹೌದು ಇದು ಕಲೆ.